ತ್ರಿವಿಧ ದಾಸೋಹಿ ಲಿಂಗೈಕ್ಯರಾಗಿದ್ದಾರೆ. ಈಗಾಗಲೇ ಸಂಜೆಯಿಂದಲೂ ಕೂಡ ಕ್ರಿಯಾ ವಿಧಿವಿಧಾನಗಳು ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ಸಂಜೆಯಿಂದಲೂ ಕೂಡ ಮೆರವಣಿಗೆ ಮೂಲಕ ಕರೆತಂದು ಗದ್ದುಗೆಗೆ ಅಲ್ಲಿ ಕ್ರಿಯಾ ವಿಧಿವಿಧಾನಗಳನ್ನು ಅನೇಕ ಸ್ವಾಮೀಜಿಗಳು ನೆರವೇರಿಸ್ತಾ ಇದ್ದಾರೆ. ಕಿರಿಯ ಶ್ರೀಗಳ ನೇತೃತ್ವದಲ್ಲಿ ಈಗಾಗಲೇ ಸಮಾಧಿ ಕ್ರಿಯಾ ವಿಧಿವಿಧಾನಗಳು ನೆರವೇರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಗದ್ದುಗೆಯಲ್ಲಿ ತಾನೇ ಸ್ಥಳವನ್ನು ಪರಿಶೀಲನೆ ಮಾಡಿ ಆನಂತರ ಇದೇ ಒಂದು ಸ್ಥಳದಲ್ಲಿ ನಾನು ಐಕ್ಯನಾಗಬೇಕು ಅನ್ನೋದು ಶಿವಕುಮಾರ ಸ್ವಾಮೀಜಿಗಳ ಅಭಿಲಾಷೆಯಾಗಿತ್ತು. ಅವರ ಇಚ್ಛೆಯಂತೆ ಇವತ್ತು ಅದೇ ಸ್ಥಳದಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಸಮಾಧಿ ಕೂಡ ನಡೀತಾ ಇದೆ. ಸಮಾಧಿಯ ಕ್ರಿಯೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಮಾಧಿಯ ಕ್ರಿಯಾ ವಿಧಿವಿಧಾನದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಆಗಲೇ ಅಭಿಷೇಕಗಳನ್ನು ಕೂಡ ಮಾಡಲಾಯಿತು. ಮೊದಲಿಗೆ ಸ್ನಾನವನ್ನ ಮಾಡಿಸುವುದರ ಮೂಲಕ ಅದರಲ್ಲೂ ಕೂಡ ಬೇರೆ ಬೇರೆ ಪವಿತ್ರ ನದಿಗಳಿಂದ ಬೇರೆ ಬೇರೆ ರಾಜ್ಯದ ಪವಿತ್ರ ನದಿಗಳಿಂದ ತಂದಂತಹ ಜಲದಿಂದ ಸ್ನಾನವನ್ನ ಮಾಡಿಸಲಾಯಿತು, ಅಭಿಷೇಕವನ್ನ ಮಾಡಿಸಲಾಯಿತು. ಅದರಲ್ಲೂ ಕೂಡ ಆ ಒಂದು ಅಭಿಷೇಕದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಹಾಲಿನ ಅಭಿಷೇಕ ಆಗಿರಬಹುದು, ಜಲಾಭಿಷೇಕ ಆಗಿರಬಹುದು, ತುಪ್ಪದ ಅಭಿಷೇಕ, ಜೇನುತುಪ್ಪದ ಅಭಿಷೇಕ, ಹೀಗೆ ಬೇರೆ ಬೇರೆ ಅಭಿಷೇಕಗಳನ್ನ ಮಾಡುವುದರ ಮೂಲಕ ಕ್ರಿಯಾ ವಿಧಿವಿಧಾನಗಳನ್ನ ಆರಂಭ ಮಾಡಲಾಯಿತು. ಆ ನಂತರ ಪುಣ್ಯ ಸ್ನಾನವನ್ನ ಮಾಡಿಸಿದ ನಂತರ ಅವರಿಗೆ ಹೊಸ ಕಾಷಾಯವನ್ನ ನೀಡಲಾಯಿತು. ಅಂದ್ರೆ ಅವರಿಗೆ ಹೊಸ ಅವರ ಒಂದು ಕಾವಿ ಬಟ್ಟೆಯನ್ನ ಬದಲಾಯಿಸಿ ಬೇರೆ ಹೊಸ ಕಾಷಾಯವನ್ನ ನೀಡುವುದರ ಮೂಲಕ ವಿಧಿವಿಧಾನವನ್ನ ನೆರವೇರಿಸಲಾಯಿತು. ಆ ನಂತರ ಅನೇಕ ಮಂತ್ರ ಪಠಣಗಳನ್ನು ಕೂಡ ನಡೆಸಲಾಯಿತು. ಬಿಲ್ವಪತ್ರೆಯನ್ನ ಹಿಡಿದುಕೊಂಡು ಅನೇಕ ಸ್ವಾಮೀಜಿಗಳು ಮಂತ್ರ ಪಠಣವನ್ನ ಮಾಡುವುದರ ಮೂಲಕ ಕ್ರಿಯಾ ವಿಧಿವಿಧಾನಗಳನ್ನ ನೆರವೇರಿಸಿದ್ರು. ಆ ನಂತರ ನೀವು ನೋಡ್ತಾ ಇರುವ ಹಾಗೆ ಈಗಾಗಲೇ ಬಿಲ್ವಪತ್ರೆ ಆಗಿರಬಹುದು, ಹಾಗೆಯೇ ಉಪ್ಪು ಆಗಿರಬಹುದು, ವಿಭೂತಿಯ ಮೂಲಕ ಈಗ ಸಮಾಧಿಯ ಒಂದು ಕೆಲಸವನ್ನ ಕೂಡ ಕ್ರಿಯಾ ವಿಧಿವಿಧಾನಗಳನ್ನ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. 111ನೇ ವಯಸ್ಸಿನವರೆಗೂ ಕಾಯಕ ಯೋಗಿ ನಿರಂತರವಾಗಿ ಕಾಯಕವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇವತ್ತಿನ ಲಕ್ಷಾಂತರ ಜನರು ಈ ಒಂದು ಅಂತಿಮ ಕ್ರಿಯಾ ವಿಧಿವಿಧಾನಕ್ಕೆ ಸಾಕ್ಷಿಯಾಗಿದ್ದಾರೆ. ಈಗಾಗಲೇ ಕಿರಿಯ ಶ್ರೀಗಳು ಕೂಡ ಮಹಾ ಮಂಗಳಾರತಿಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಕಿರಿಯ ಶ್ರೀಗಳು ಈಗಾಗಲೇ ಮಂಗಳಾರತಿಯನ್ನ ಮಾಡುವುದರ ಮೂಲಕ ಹಿರಿಯ ಶ್ರೀಗಳಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಬಿಲ್ವ ಪತ್ರೆಯನ್ನ ಇಟ್ಟು ಅರ್ಚನೆಯನ್ನ ಮಾಡಲಾಗಿದೆ. ಹಾಗೆಯೇ ಶ್ರೀಗಳಿಗೆ ಇಷ್ಟವಾದಂತಹ ರುದ್ರಾಕ್ಷಿಯನ್ನ ಹಾಕಲಾಗಿದೆ. ವಿಭೂತಿಯ ಮೂಲಕ 300 ಬಾಕ್ಸ್ಗಳ ವಿಭೂತಿಯನ್ನ ಅಲ್ಲಿ ಇಡಲಾಗಿದೆ. ಹಾಗೆಯೇ 100 kg ವಿಭೂತಿಯನ್ನ ಹಾಕುವುದರ ಮೂಲಕ ಸಮಾಧಿಯನ್ನ ಪೂರ್ಣಗೊಳಿಸುವಂತಹ ಮುಚ್ಚುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಆರತಿಯನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಅರ್ಚನೆಯನ್ನ ಮಾಡುವುದರ ಮೂಲಕ ಈಗ ಶ್ರೀಗಳಿಗೆ ಅಂತಿಮವಾದ ಒಂದು ಪೂಜೆಯನ್ನ ಕೂಡ ಸಲ್ಲಿಸಲಾಗ್ತಾ ಇದೆ. ಕಿರಿಯ ಶ್ರೀಗಳ ನೇತೃತ್ವದಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ತ್ರಿವಿಧ ದಾಸೋಹಿ ಕಾಯಕ ಯೋಗಿ ನಡೆದಾಡುವ ದೇವರ ಅಂತಿಮ ನಮನ ಈಗ ಸಲ್ಲಿಸಲಾಗ್ತಾ ಇದೆ. ಕಿರಿಯ ಶ್ರೀಗಳಿಂದ ಪೂಜೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ವಿಭೂತಿಯನ್ನ ಕೂಡ ಈಗಾಗಲೇ ಅಲ್ಲಿ ಹಾಕಲಾಗಿದೆ. ವಿಭೂತಿ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಹಾಗೇನೆ ರುದ್ರಾಕ್ಷಿಯ ಮೂಲಕ ಬಿಲ್ವಪತ್ರೆಯ ಮೂಲಕ ಸಮಾಧಿಯನ್ನ ಮುಚ್ಚುವಂತಹ ಕೆಲಸವನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಶಿರದ ಮೇಲೆ ಮಣ್ಣನ್ನು ಹಾಕಲಾಗುತ್ತೆ, ಅಂದರೆ ಮೃತ್ತಿಕೆ ಅಂತ ಹೇಳ್ತಾರೆ. ಮೃತ್ತಿಕೆಯನ್ನು ಹಾಕುವುದರ ಮೂಲಕ ಆ ನಂತರ ಶಿರವನ್ನು ಮುಚ್ಚುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಈಗಾಗಲೇ ಸಿದ್ಧಗಂಗಾ ಶ್ರೀಗಳ ಸಮಾಧಿಯ ಕಾರ್ಯ ವಿಧಿವಿಧಾನಗಳು ನೆರವೇರ್ತಾ ಇರೋದನ್ನು ನಾವು ಸಂಜೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಸಲ್ಲಿಸಲಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ರಾಷ್ಟ್ರ ಧ್ವಜವನ್ನು ಸಿಎಂ ಕುಮಾರಸ್ವಾಮಿಯವರು ಕಿರಿಯ ಶ್ರೀಗಳಾದಂತಹ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ನೀಡುವಂತಹ ಸಂದರ್ಭದಲ್ಲಿ ಶ್ರೀಗಳು ಕಣ್ಣೀರಾದ್ರು, ಕಂಬನಿಯನ್ನ ಹಾಕಿದ್ರು. ಕಂಬನಿಯನ್ನ ಮಿಡಿದಂತಹ ದೃಶ್ಯ ಎಲ್ಲರೂ ಕೂಡ ಅಳುವಂತೆ ಮಾಡಿದ್ದು ಸುಳ್ಳಲ್ಲ. ಈಗ ಇಡೀ ಒಂದು ಭಕ್ತ ವೃಂದವೇ ಅನಾಥರಾಗಿದ್ದೀವಿ ಅನ್ನುವಂತಹ ಪ್ರಜ್ಞೆಯಲ್ಲಿದೆ, ಆ ಒಂದು ಭಾವದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಸಮಾಧಿ ಕಾರ್ಯ ನಡೀತಾ ಇದ್ರೂ ಕೂಡ ಭಕ್ತ ವೃಂದ ಹಾಗೇ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಂತಹ ಭಕ್ತ ವೃಂದ ಪಾರ್ಥಿವ ಶರೀರದ ದರ್ಶನದ ಜೊತೆಗೆ ಮೆರವಣಿಗೆಯ ಜೊತೆಗೆ ಸಕಲ ಸರ್ಕಾರಿ ಗೌರವ ಸಲ್ಲಿಸುವಂತಹ ಸಂದರ್ಭದಲ್ಲಿ ಈಗ ಕ್ರಿಯಾ ವಿಧಿವಿಧಾನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಈಗಾಗಲೇ ಕ್ರಿಯಾ ವಿಧಿವಿಧಾನಗಳು ನೆರವೇರ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಕ್ರಿಯಾ ವಿಧಿವಿಧಾನಗಳು ನಾವು ಆಗಲೇ ಹೇಳಿದಾಗೆ ಮೃತ್ತಿಕೆಯನ್ನು ಕೂಡ ಮಾಡಲಾಗುತ್ತೆ. ಇನ್ನೊಂದು ಕಡೆ ನಾಮಕ ಆಗಿರಬಹುದು, ಪಠಣದ ಮೂಲಕ ಕೂಡ ಈ ಒಂದು ಶಿರವನ್ನು ಮುಚ್ಚುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ. ಮಣ್ಣನ್ನು ಅಲ್ಲಿ ಹಾಕಲಾಗುತ್ತೆ. ಈಗಾಗಲೇ ಒಂದು ಪವಿತ್ರ ನದಿಗಳಿಂದ ತಂದಂತಹ ನೀರಿನಿಂದ
ಅಲ್ಲಿ ಸ್ನಾನವನ್ನ ಮಾಡಿಸಲಾಗುತ್ತೆ. ಅಂದ್ರೆ ಮೊದಲಿಗೆ ಅಲ್ಲಿ ಗಂಗಾ ಜಲ ಆಗಿರಬಹುದು, ಬೇರೆ ಬೇರೆ ಜಲಗಳನ್ನು ಕೂಡ ಹಾಕಲಾಗುತ್ತೆ. ಗಣಪತಿ ಪೂಜೆಯನ್ನ ಮಾಡಲಾಗುತ್ತೆ. ಸಾಕಷ್ಟು ಪೂಜೆಗಳನ್ನ ಮಾಡಿದ್ದನ್ನ ನಾವು ನೋಡಿದೀವಿ. ಕಿರಿಯ ಶ್ರೀಗಳು ಪೂಜೆಯನ್ನ ಮಾಡಿದ್ರು. ಬಿಲ್ವಪತ್ರೆ ಆಗಿರಬಹುದು, ಫಸ್ಟ್ ಜಲಾಭಿಷೇಕದ ಮೂಲಕ ಆರಂಭವಾದಂತಹ ಪೂಜೆ. ಬಿಲ್ವಪತ್ರೆ ಹೂಗಳನ್ನ ಹಾಕಿ ಆ ನಂತರ ಅಭಿಷೇಕವನ್ನ, ಕ್ಷೀರಾಭಿಷೇಕ, ತುಪ್ಪದ ಅಭಿಷೇಕ, ಜೇನುತುಪ್ಪದ ಅಭಿಷೇಕ, ಬಾಳೆಹಣ್ಣು, ಹೀಗೆ ಎಲ್ಲವನ್ನ ಫಲವನ್ನ ಸಮರ್ಪಣೆ ಮಾಡಿ ಪುಷ್ಪವನ್ನ, ಪಂಚಾಮೃತ ಅಭಿಷೇಕವನ್ನ ಮಾಡಲಾಯಿತು. ಈಗ ರುದ್ರಾಭಿಷೇಕವನ್ನ ಕೂಡ ನೆರವೇರಿಸಲಾಯಿತು. ಈಗ ಶಿವಕುಮಾರ ಸ್ವಾಮೀಜಿಗಳಿಗೆ ಮಹಾಮಂಗಳಾರತಿಯನ್ನ ಮಾಡ್ತಾ ಇದ್ದಾರೆ. ಕಿರಿಯ ಶ್ರೀಗಳ ನೇತೃತ್ವದಲ್ಲಿ ಮಹಾಮಂಗಳಾರತಿ ನಡೀತಾ ಇರೋದನ್ನ ಗಮನಿಸ್ತಾ ಇದ್ವಿ. ಮುಖದ ಭಾಗವನ್ನ ಈಗ ಸಮಾಧಿ ಮಾಡ್ತಾ ಇರುವಂತಹ, ಮುಚ್ಚುವಂತಹ ಕೆಲಸ, ಆ ಒಂದು ವಿಧಿವಿಧಾನವನ್ನ ಕೂಡ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನ ನಾವೀಗಾಗಲೇ ನೋಡ್ತಾ ಇದ್ದೀವಿ. ಇನ್ನು ಶಿರದ ಭಾಗ ಮಾತ್ರ ಬಾಕಿ ಇದೆ. ಶಿರದ ಭಾಗದಲ್ಲೂ ಕೂಡ ಈಗಾಗಲೇ ಬಿಲ್ವಪತ್ರೆ ಆಗಿರಬಹುದು, ಜೊತೆಗೆ ಈಗಾಗಲೇ ಇರುವಂತಹ ವಿಭೂತಿ ಆಗಿರಬಹುದು, ರುದ್ರಾಕ್ಷಿಯನ್ನ ಹಾಕಿ ಉಪ್ಪನ್ನ ಹಾಕಿ ಮುಚ್ಚಲಾಗುತ್ತೆ. ಈ ಮೂಲಕ ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಯರಾಗ್ತಾ ಇರೋದನ್ನ ನಾವು ಗಮನಿಸಬಹುದು. ಈಗಾಗಲೇ ಗದ್ದುಗೆಯನ್ನ ಸೇರಿದ್ದಾರೆ, ಅಂತರ್ಧಾನರಾಗಿದ್ದಾರೆ.